ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಸ್ನೇಹಿತರೆ, ಇವತ್ತು ನಿಮ್ಮ ಮುಂದೆ ಬಂದಿರೋ ಒಂದು ಮುಖ್ಯ ಉದ್ದೇಶ ಅಂತಂದು ಹೇಳಿದರೆ, ವರ್ಷಕ್ಕೆ 2 ಸಾರಿ ಉಳುಮೆ, ಲಘು ಉಳುಮೆ ಸಾಕು ಅನ್ನುವಂತಹ ಒಂದು ವಿಷಯದ ಮೇಲೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಕಳೆದ ವಾರದಲ್ಲಿ ಬ್ರಷ್ ಕಟ್ರನ್ನು ಬಳಸಿ ನಮ್ಮ ತೋಟನೆಲ್ಲ ನೀಟಾಗಿ ಎಲ್ಲ ಬ್ರಷ್ ಕಟ್ರ್ನಲ್ಲಿ ಹೊಡೆದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಬ್ರಷ್ ಕಟ್ರ್ನಲ್ಲಿ ಹೊಡೆಯೋದ್ರಿಂದ ನೆಲ ಡಿಸ್ಟರ್ಬ್ ಆಗಲ್ಲ ಸ್ನೇಹಿತರೆ. ಯಾವುದೇ ರೀತಿಯಾಗಿ ನೆಲದ ತೇವಾಂಶ ಆರೋದಿಲ್ಲ. ಎಲ್ಲ ಇನ್ನು ಹಸಿರು ಮುಚ್ಚಿಗೆ ಆಗುತ್ತೆ. ಮುಚ್ಚಿಗೆ ಆಗೋದ್ರಿಂದ ನಾವು ಸುಮಾರು ಯಾವ ಟೈಮ್ನಲ್ಲಿ ನಾವು ಉಳುಮೆ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಮಳೆ ಯಥೇಚ್ಛವಾಗಿ ಬೀಳುತ್ತಲ್ಲ, ಆವಾಗ ಬಾಂಡ್ಲಿ ಅಥವಾ ರೋಟೋವೇಟ್ರು ಸಣ್ಣ 7 HP 8 HP ಯೂಸ್ ಮಾಡಿದರೆ ಒಳ್ಳೆಯದು. ಆ ಟೈಮಲ್ಲಿ ಒಂದು ಸ್ವಲ್ಪ ಇದು ಮಾಡಿರಿ. ಸಾಕಷ್ಟು ಸ್ವಲ್ಪ ಮಳೆ ಬೀಳಲಿ, ಮೇ ಜೂನ್ವರೆಗೂ ಬಿದ್ದ ಮೇಲೆ ಎಲ್ಲನ ಒಂದು ಸಾರಿ ಉಳುಮೆ ಮಾಡಿರಿ. ನೆಕ್ಸ್ಟು ನವಂಬರ್ ಡಿಸೆಂಬರ್ನಲ್ಲಿ ಎಲ್ಲ ಕಟ್ ಮಾಡಿದ ಮೇಲೆ ಎಲ್ಲ ಕೊಯ್ಲೆಲ್ಲ ಆದಮೇಲೆ, ಅಡಿಕೆ ಕೊಯ್ಲು ಆದಮೇಲೆ ಒಂದು ಸಾರಿ ಉಳುಮೆ ಮಾಡಿ ಲಘು ಪೋಷಕಾಂಶಗಳು ಗೊಬ್ಬರ ಹಾಕಬೇಕಾಗತ್ತೆ ಸ್ನೇಹಿತರೆ. ಮೇ ಜೂನ್ ಜುಲೈನಲ್ಲಿ ಒಂದು ಸಾರಿ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ, ಎಲ್ಲ ಕೊಟ್ಟಿಗೆ ಗೊಬ್ಬರಗಳನ್ನು ಹೆರಚಿಬಿಟ್ಟು ನಾವು ಬೇಸಾಯ ಹೊಡೆಯೋದ್ರಿಂದ ಎಲ್ಲ ಮಣ್ಣೊಳಗೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ನಂತರ ನವಂಬರ್ ಡಿಸೆಂಬರ್ವರೆಗೂ ಬೇರುಗಳನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು ಸ್ನೇಹಿತರೆ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಬ್ರಷ್ ಕಟ್ರನ್ನು ಹೊಡೆಯೋದು, ಇಲ್ಲ ಅಂತಂದರೆ ನಿಮಗೆ ಅನುಕೂಲ ಆದರೆ ಮಲ್ಚರ್ ಹೊಡೆಯೋದು, ತಿರ್ಗಿ ಫ್ಲಾಶರ್ ಹೊಡೆಯೋದು. ಆ ರೀತಿ ನೀವು ಮಾಡೋದ್ರಿಂದ ತೇವಾಂಶನೂ ಕಾಪಾಡ್ಕೊಳ್ಬೋದು. ತಿರ್ಗಿ ಉಳುಮೆಯ ಮಾರ್ಗವನ್ನು ನಾವು ಕಂಡ್ಕೊಂಡು, ಈಗ ಪದೇ ಉಳುಮೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಆ ಮಣ್ಣಿನ ತೇವಾಂಶ ಆರೋಗೋದ್ರ ಜೊತೆಗೆ ಗಿಡದ ಬೇರು, ಅಡಿಕೆ ಬೇರುಗಳು ಸ್ವಲ್ಪ ಮೇಲೆ ಇರೋದ್ರಿಂದ ಆ ಅಡಿಕೆ ಬೇರುಗಳೆಲ್ಲ ಕಟ್ಟಾಗ್ಬಿಡ್ತವೆ. ಕಟ್ಟಾಗೋದ್ರಿಂದ ಏನಾಗುತ್ತೆ ಅಂತಂದು ಹೇಳಿದರೆ, ಅದೇ ಎಲ್ಲ ಪೋಷಕಾಂಶಗಳನ್ನ ಎಳ್ಕೊಳ್ಳೋ ಶಕ್ತಿ ಕಮ್ಮಿ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದರೆ, ನನ್ನ ನುಗ್ಗಿಯಲ್ಲಿ ಅಡಿಕೆ ಮಿಶ್ರ ಬೆಳೆ 2.5 ವರ್ಷದ ಗಿಡ ಸ್ನೇಹಿತರೆ. ಇದು ನೋಡ್ರಿ, ಕೆಲವರೇ ಬರೋದೇ ಇಲ್ಲ, ಹಂಗೆ ಹಿಂಗೆ ಸುಮ್ಮನೆ ತೆಗೆದುಬಿಡು. ಹಿಂಗೆ ನೋಡ್ರಿ, 3ನೇ ವರ್ಷದ ನುಗ್ಗಿ ಇದು. ಯಾವುದೇ ರೀತಿಯಾಗಿ ತೊಂದರೆ ಮಾಡ್ತಾ ಇಲ್ಲ. ಅದ್ರ ಪಾಡಿಗೆ ಅದು ಇದೆ. ಈಗ ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 3-4 ವೀಡಿಯೋ ಮಾಡ್ತಾ ಇರೋದು 5-6ರಲ್ಲಿ. ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಈಗ ನಾವು ರೂಟ್ಸ್ನ ಏನಾದರೂ ಡಿಸ್ಟರ್ಬ್ ಮಾಡಿದರೆ ಅದು ಪೂರ್ತಿ ಪೋಷಕಾಂಶಗಳನ್ನು ಗಿಡಕ್ಕೆ ಒದಗಿಸೋದು ಕಷ್ಟವಾಗ್ಬಿಡ್ತೈತೆ. ಅದಕ್ಕೆ ನಾನು ಹೇಳೋದು ಏನು ಅಂತಂದರೆ, ಸಾಧ್ಯವಾದಷ್ಟು ವರ್ಷಕ್ಕೆ 2 ಬಾರಿ ಉಳುಮೆ ಮಾಡೋಣ ಸ್ನೇಹಿತರೆ. ಒಂದು ನವಂಬರ್ ಡಿಸೆಂಬರ್ನಲ್ಲಿ ಉಳುಮೆ ಮಾಡಿಬಿಟ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಟಾನಿಕ್ಗಳನ್ನು ಅವನ್ನೆಲ್ಲ ಗಿಡಕ್ಕೆ ಕೊಡೋದ್ರಿಂದ ಹರಳು ಕಟ್ಟುತ್ತೆ. ಆವಾಗ ಹೊಂಬಾಳೆಗಳು ಚೆನ್ನಾಗಿ, ಹಿಂಗಾರುಗಳು ಚೆನ್ನಾಗಿ ಹೊಡೆಯುತ್ತೆ. ನೆಕ್ಸ್ಟ್ ಹಿಂಗಾರುಗಳೆಲ್ಲ ಹೊಡೆದು ಅಡಿಕೆ ಎಲ್ಲ ಹರಳೆಲ್ಲ ಕಟ್ಟಿದ ಮೇಲೆ ನೆಕ್ಸ್ಟ್ ನಾವು ಜೂನ್ ಜುಲೈಯಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ, ಕೊಟ್ಟು ನಾವು ಬೇಸಾಯ ಮಾಡೋದ್ರಿಂದ ಅಲ್ಲಿ ಮಣ್ಣಿನಲ್ಲಿ ಎಲ್ಲ ಬೆರೆತ್ಬಿಟ್ಟು ಸಾಕಷ್ಟು ಮಳೆ ಬರ್ತೈತಲ್ಲ, ಮಳೆ ಬಂದರೆ ಅದರಲ್ಲಿರ್ತಕ್ಕಂತಹ ಎಲ್ಲ ಪೋಷಕಾಂಶಗಳನ್ನು ಗಿಡ ಆರೋಗ್ಯವಾಗಿ ರಕ್ಷಣೆ ಮಾಡುತ್ತೆ ಅನ್ನೋದು ಕೆಲವರು ಎಲ್ಲ ಎಕ್ಸ್ಪರ್ಟ್ಸ್ ಮತ್ತು ತಜ್ಞರ ಒಂದು ಅಭಿಪ್ರಾಯ ಆಗಿರುತ್ತೆ ಸ್ನೇಹಿತರೆ. ನಾನು ಅದೇ ರೀತಿ ಅಳವಡಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ನೀವು, ನಾನು ನುಗ್ಗಿ ತೋಟದಲ್ಲೂ ಸಮೇತ ಎಲ್ಲ ಬ್ರಷ್ ಕಟ್ರ್ ಬಳಸಿ ಹುಲ್ಲನ್ನೆಲ್ಲ ಹೊಡಿತೀನಿ. ಯಾವುದೇ ರೀತಿಯಾಗಿ ಉಳುಮೆ ಮಾಡಲ್ಲ ಸ್ನೇಹಿತರೆ. ನಾವು ವರ್ಷದಲ್ಲಿ 2 ಸಾರಿ ಉಳುಮೆ ಮಾಡೋದು. ಭಾಳ ಜನ ಎಲ್ಲ ನೆಗೆಟಿವ್ ಆಗೆಲ್ಲ ಹೇಳ್ತಾರೆ, ನನಗೆ ಕಳೆ ತೆಗೆಸ್ಬಿಡು, ಹಿಂಗೆ ಮಾಡು ಅಂತ. ಸ್ನೇಹಿತರೆ, ನಾವು ಎಲ್ಲನೂ ಬರೀ ದುಡ್ಡು ಅಂತಂದು ಹೇಳ್ತಾ ಹೋದರೆ ನಾವು ಅಡಿಕೆ ತೋಟ ಆಗಷ್ಟಿಲ್ಲ, ಊರು ಬಿಟ್ಟು ಹೋಗಬೇಕು.
ಇಲ್ಲ ಅಂತಂದರೆ ಯಾರೆಲ್ಲ ಸಾಲಗಾರರಿಗೆ ತಲೆ ಮರೆಸ್ಬೇಕಾಗತ್ತೆ ಸ್ನೇಹಿತರೆ. ಸಾಧ್ಯವಾದಷ್ಟು ಜಾಸ್ತಿ ತಲೆ ಕೆಡಿಸ್ಕೊಂಡು ಈ ಒಂದು ಅಡಿಕೆ ಕೃಷಿಯನ್ನು ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಭಾಳ ಸಿಂಪಲ್ಲಾಗಿ ಕಳೆ ನಿರ್ವಹಣೆ, ನೀರಿನ ನಿರ್ವಹಣೆ ಮಾಡ್ಕೊಳ್ತಾ ಹೋದರೆ ಸಾಕಾಗುತ್ತೆ. ನಾವು ಏನೋ ಆಸೆ ಇಟ್ಕೊಂಡು ಗಿಡ ಹಂಗೆ ಬರಬೇಕು, ಗಿಡ ಹಿಂಗೆ ಬರಬೇಕು ಅಂತೇಳಿ ಗೊಬ್ಬರ ಹಾಕಿ ಆದಾಗ ಅದೇ ಒಂಥರ ವಿಷವಾಗಿ ಪರಿಣಮಿಸುತ್ತೆ ಸ್ನೇಹಿತರೆ. ನೋಡಿರಿ, ನಾನು 2.5 ವರ್ಷ ಆಯಿತು ಏನೇನೂ ಹಾಕಿಲ್ಲ ಈ ಗಿಡಕ್ಕೆ. ಕಳೆದ 2-3 ತಿಂಗಳಿಂದ ಮಾತ್ರ ನಾನೊಂದು ಸ್ವಲ್ಪ ಒಂದು ಯಾವುದೋ ಕಂಪ್ನಿ ಗೊಬ್ಬರವನ್ನು ನಾನು ಕೊಟ್ಟಿದ್ದೀನಿ. ಅದುವರೆಗೂ ಬರೀ ನುಗ್ಗಿ ಎಲೆ, ನುಗ್ಗಿ ಬೆಂಡು, ನುಗ್ಗಿ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲ ಒದಗಿ ಆಗ್ಬಿಟ್ಟೆ ಸ್ನೇಹಿತರೆ. ಏನಾದರೂ ತೋಡಿದರೆ ಬರೀ ನುಗ್ಗಿ ಕಟ್ಟಿಗೆನೇ ಬರ್ತಾವೆ ಸ್ನೇಹಿತರೆ. ಹಂಗಾಗ್ಬಿಟ್ಟೈತಿ ಬರೀ ನುಗ್ಗಿ. ಸುಮಾರು ಒಂದು ಅರ್ಧ ಅಡಿ 3/4 ಅಡಿಯಷ್ಟು ಒಳಗೆ ಹೋಗಿತ್ತು. ಎಲ್ಲ ರೋಟೋವೇಟ್ರ್ ಹೊಡಿಸ್ಬಿಟ್ಟಿದ್ದೀನಿ. ಈಗೆಲ್ಲ ಮೇ ಜೂನ್ನಲ್ಲಿ ಎಲ್ಲ ಕ್ಲೀನ್ ಮಾಡಿ ಹೊಡೆಸ್ಬಿಟ್ರೆ, ಎಲ್ಲ ಹಸಿ ಮೇಲೆ ಹೊಡೆಸಿದ್ರೆ ಎಲ್ಲ ನುಚ್ಚು ನೂರಾಗುತ್ತೆ ಸ್ನೇಹಿತರೆ. ತುಂಬಾ ಅನುಕೂಲ ಆಗುತ್ತೆ. ಅದರಿಂದ ನಾನು ನಿಮಗೆಲ್ಲ ಹೇಳೋದೇನು ಅಂತಂದರೆ, ವರ್ಷಕ್ಕೆ 2 ಉಳುಮೆ ಸಾಕು. ಸಾಧ್ಯವಾದಷ್ಟು ನಾವೇ ಕಳೆಯನ್ನು ನಿರ್ವಹಣೆ ಮಾಡೋಣ. ಗರಿಗಳನ್ನು ಸಾಧ್ಯವಾದಷ್ಟು ಕಟ್ ಮಾಡಿ ಪೌಡ್ರ್ ಮಾಡಿರಿ. ಇಲ್ಲ ಅಂತಂದರೆ ಒಂದು ಕಡೆ ನಾನೆಲ್ಲ ಒಂದು ಎರೆಹುಳು ತೊಟ್ಟಿ, ಒಂದು ಡ್ರೈನೇಜ್ ಗುಂಡಿನೂ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಅದರೊಳಗೆ ಹಾಕಿ ಮೇಲೆ ಮಣ್ಣು, ಎರೆಮಣ್ಣು ಎಲ್ಲ ಒಡಿಸ್ತಿದ್ದೀನಿ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ತಪ್ಪಾದರೆ ಕಮೆಂಟ್ನಲ್ಲಿ ತಿಳಿಸಿ. ಯಾಕಂತಂದರೆ ನಾವು ಎಷ್ಟೇ ತಿಳಿದಂಥರಾದ್ರೂ ತಪ್ಪು ಮಾಡೋದು ಸಹಜ. ಆದ್ರೂ ನೀವು ಅದರಲ್ಲಿ ಎಕ್ಸ್ಪರ್ಟ್ಸ್ ಇರ್ಬೋದು, ಸಜೆಷನ್ ಕೊಡ್ರಿ. ಈಗ ನೀವು ಕಲಿತಾ ಇರೋದು, ಕಲಿತು ನಾವು ಸರಿಯಾದ ಕ್ರಮದಲ್ಲಿ ಖರ್ಚಿಲ್ಲದೇ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸೋದ್ರ ಕಡೆಗೆ ಗಮನ ಹರಿಸೋಣ. ನೀವು ಎಲ್ಲರೂ ನನ್ನ ಜೊತೆ ಕೈ ಜೋಡಿಸ್ತೀರ ಅಂತಂದು ನಂಬಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ ರೈತ ಬಾಂಧವರೇ.